ಇಡೀ ಜಗತ್ತಿನ ಸಂಘರ್ಷಕ್ಕೆ ಕಾರಣ ಆಗಿರುವಂಥದ್ದು ಒಂದು ಚಿಕ್ಕ ಪಟ್ಟಣ ಜೆರುಸಲೆಮ್. ಇತಿಹಾಸ ಎಂಥದ್ದೈತಿ ಅಂದ್ರ ಬರೀ ಯುದ್ಧಗಳ ಅದಾವ. ಯಹೂದಿಗಳು ಅರಬ್ರು ಮೊದ್ಲಿಂದಾನು ಹಿಂಗ ಕಿತ್ತಾಡ್ಕೋತಾ ಬಂದಾರ. ಜೆರುಸಲೆಮ್ ಯಹೂದಿಗಳಿಗೆ ಸೇರಿದೋ ಅರಬ್ರಿಗೆ ಸೇರಿದೋ ಇನ್ನ ತನಕ ಗೊತ್ತಾಗಿಲ್ಲ. ಯಹೂದಿಗಳು ಹೇಳ್ತಾರ ಮೌಂಟ್ ಟೆಂಪಲ್ ನಮ್ದು ಅಂತ, ಅರಬ್ಬರು ಹೇಳ್ತಾರ ಡೋಮ್ ಆಫ್ ದಿ ರಾಕ್ ನಮ್ದು ಅಂತ. ಹಂಗಂದ್ರ ನಿಜವಾಗ್ಲೂ ಅದು ಯಾರದ್ರಿ? ಇವತ್ತಿನ ಇಡೀ ಜಗತ್ತಿನ ಸಂಘರ್ಷಗಳದಾಗ ಮೂಲವಾಗಿರೋದು ಒಂದು ನಗರ ಐತ್ರಿ, ಒಂದು ಸಣ್ಣ ಪಟ್ಟಣ ಐತಿ ಅಂದ್ರೆ ನಂಬಕ ಕಷ್ಟ ಆಗ್ತೈತ್ರಿ. ಬಟ್ ಅದು ಕರೆ ಐತ್ರಿ. ಎಲ್ಲ ಸಂಘರ್ಷಗಳು ಅಂದ್ರ ಅದ್ರಾಗ ರಾಜಕೀಯ ಸಂಘರ್ಷಗಳು ಬರ್ತಾವ, ಧಾರ್ಮಿಕ ಸಂಘರ್ಷಗಳು ಅದಾವ. ಇವೆರಡೂ ಅದಾವಲ್ರಿ, ಇವು ಬಹಳ ಡೇಂಜರಸ್. ಇವೆರಡೂ ಸಂಘರ್ಷಗಳ ಮೂಲದಾಗಿರೋದು ಜೆರುಸಲೆಮ್ ಅನ್ನೋ ಪ್ರಾಚೀನ ನಗರ. ಈ ಜೆರುಸಲೆಮ್ ಏನೈತಲ್ರಿ, ಜಗತ್ತಿನ ಅತಿ ಪ್ರಾಚೀನ ಸಂಘರ್ಷ ಹೊಂದಿರುವಂಥ ಒಂದು ನಗರ ಆಗೈತಿ. ಧರ್ಮಗಳ ನಡಬರ್ಕ ಸಂಘರ್ಷ ಹುಟ್ಟಿ ಹಾಕಿರುವಂಥ ಒಂದು ಕೇಂದ್ರ ಬಿಂದು. ಇದು ಯಾಕಿಷ್ಟು ಸಂಘರ್ಷಕ್ಕೆ ಕಾರಣ ಆಯಿತು ಈ ಒಂದು ನಗರ ಅಂತ ಹೇಳೋಕ್ಕಿಂತ ಮೊದಲ ಈ ನಗರಕ್ಕೆ ಧಾರ್ಮಿಕವಾಗಿ ಅದು ಎಷ್ಟು ಮಹತ್ವ ಐತಿ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಈ ಜೆರುಸಲೆಮ್ ಅನ್ನ 3 ಧರ್ಮದವರು ನಮ್ಮ ಧರ್ಮದ ಪವಿತ್ರ ಸ್ಥಳ ಅಂತ ಹೇಳಿ ಗುರುತಿಸ್ಕೊಂಡಾರ. ಈಸ್ಟ್ ಜೆರುಸಲೆಮ್ದಾಗ ಒಂದು ದೊಡ್ಡದಾದ ಮೌಂಟ್ ಟೆಂಪಲ್ ಅನ್ನೋ ಕಾಂಪೌಂಡ್ ಐತಿ. ಅದರೊಳಗೆ 2 ಮಾಸ್ಕ್ಯೂ ಅದಾವ. ಅವು 2 ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದು. ಒಂದು ವಾಲ್ ಐತಿ, ಅದು ಯಹೂದಿಗಳಿಗೆ ಸಂಬಂಧಪಟ್ಟಿದ್ದು. ಈ ಕಾಂಪೌಂಡಿಂದ 2 ಕಿಲೋಮೀಟರ್ ದೂರದಾಗ ಒಂದು ಚರ್ಚ್ ಐತಿ, ಅದು ಕ್ರಿಶ್ಚಿಯನ್ರಿಗೆ ಸಂಬಂಧಪಟ್ಟಿದ್ದು. ಹೀಗಾಗಿ ಈ 3 ಧರ್ಮದವರು ಆ ಜೆರುಸಲೆಮ್ ಅನ್ನ ತಮ್ಮ ಪವಿತ್ರ ಧರ್ಮದ ಸ್ಥಳ ಅಂತ ಗುರುತಿಸ್ಕೊಂಡಾರ. ಅಲ್ ಆಕ್ಸಾ ಮಾಸ್ಕ್ಯೂ ಮತ್ತು ಡೋಮ್ ಆಫ್ ದಿ ರಾಕ್ ಅನ್ನೋದು 2 ಮಾಸ್ಕ್ಯೂಗಳು ಮುಸ್ಲಿಮ್ಗೆ ಸಂಬಂಧಪಟ್ಟಿದ್ದು. ಹೋಲಿ ವಾಲ್ ಅನ್ನೋದು ಯಹೂದಿಗಳಿಗೆ ಸಂಬಂಧಪಟ್ಟಿದ್ದೈತಿ. ಈ 3 ಜನರಿಗೆ ಇದು ಯಾಕೆ ಇಷ್ಟೊಂದು ಹತ್ತಿರದ್ದಾಯಿತು? ಇದ್ರ ಹಿಂದಿನ ಕಥೆ ಏನು ಅಂದ್ರೆ, ಎಬ್ರಾಹಿಂ ಅನ್ನೋವಂಥವ್ರು ಈ 3 ಧರ್ಮಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿ. ಯಹೂದಿಗಳಿಗೆ ಸಂಬಂಧಪಟ್ಟ ಹೆಬ್ರಿಯು ಬೈಬಲ್ ಒಳಗೆ ಎಬ್ರಾಹಿಂ ಅವರ ಗುರುತಿನ ಬಗ್ಗೆ ಉಲ್ಲೇಖ ಐತಿ. ಅದ್ರಾಗ ಏನೈತಪ್ಪ ಅಂತಂದ್ರೆ, ಎಬ್ರಾಹಿಂ ಅವರು ತಮ್ಮ ಮಗನ ಬಲಿ ಕೊಡಕ್ಕೆ ಮುಂದಾಗಿರ್ತಾರ. ಆಗ ದೇವರು ಪ್ರತ್ಯಕ್ಷ ಆಗಿ ಎಬ್ರಾಹಿಂ ಜೊತೆ ಮಾತಾಡ್ತಾರ. ಅದೇನೆ ಮುಂದೆ ಹೋಗಿ ಮೌಂಟ್ ಟೆಂಪಲ್ ಆಗಿ ಬಿಲ್ಡ್ ಮಾಡ್ತಾರ ಅದ್ರ ಗುರ್ತಿಗಾಗಿ ಅಂತ ಅವ್ರು ಅನ್ಕೊಂಡಾರ. ಎಬ್ರಾಹಿಂ ಅದ ಜಾಗದಾಗ ಇದ್ದಿದ್ರಿಂದ ಯಹೂದಿಗಳಿಗಾಗಿ ಮೊದಲನೇ ಟೆಂಪಲ್ ಅದ ಜಾಗದಾಗ ಕಟ್ಟಿದ್ರು. ಟೆಂಪಲ್ ಮೌಂಟ್ ಯಹೂದಿಗಳ ಮೊದಲನೇ ಟೆಂಪಲ್ ಐತಿ ಅಂತ ಯಹೂದಿಗಳು ಹೇಳ್ತಾರ. 950 BC ಒಳಗನ ಕಿಂಗ್ ಸೊಲೊಮನ್ ಅನ್ನೋನು ಈ ಒಂದು ಟೆಂಪಲ್ನ ಕಟ್ಟಿಸ್ತಾನ. ಇನ್ನು ಕ್ರಿಶ್ಚಿಯನ್ರಿಗೆ ಯಾಕೆ ಜೆರುಸಲೆಮ್ ಇಂಪಾರ್ಟೆಂಟ್ ಆಗ್ತೈತಿ ಅಂತಂದ್ರ, ಕ್ರಿಶ್ಚಿಯನ್ನರ ನಂಬಿಕೆಯ ಪ್ರಕಾರ ಯೇಸು ಅವರನ್ನ ಇಲ್ಲೇ ಶಿಲುಬೆಗೆ ಏರಿಸ್ತಾರ ಅಂತ ಅವರ ನಂಬಿಕೆ ಐತಿ. ಹಿಂಗಾಗಿ ಇದು ಅವರಿಗೆ ಪವಿತ್ರ ಒಂದು ಕ್ಷೇತ್ರ ಆಗೈತಿ. ಟೆಂಪಲ್ ಮೌಂಟಿಂದ 2 ಕಿಲೋಮೀಟರ್ ದೂರದಾಗ ಇವ್ರದ್ದು ಪವಿತ್ರವಾದಂಥ ಒಂದು ಚರ್ಚು ಐತಿ. ಅದು 330ನೇ AD ಒಳಗೆ ನಿರ್ಮಾಣ ಆಗಿರುವಂಥ ಚರ್ಚು. ಇನ್ನು ಇಸ್ಲಾಂ ಧರ್ಮದವ್ರಿಗೆ ಈ ಜೆರುಸಲೆಮ್ ಯಾಕೆ ಪವಿತ್ರ ಅಂತ ಹೇಳೋದಾದ್ರ, ಪ್ರಾಫಿಟ್ ಮೊಹಮ್ಮದ್ ಅವರು ಒಂದು ಇಡೀ ರಾತ್ರಿ ಜೆರುಸಲೆಮ್ನಾಗ ತಿರುಗಾಡಿದ್ರಂತ. ಅದಷ್ಟೇ ಅಲ್ದ, ಮೊಹಮ್ಮದ್ ಅವರು ಸ್ವರ್ಗಕ್ಕೆ ಅಂದ್ರೆ ಜನ್ನತ್ಗ ಇದ ಜಾಗದಿಂದ ಹೋಗಿದ್ರು. ಹಿಂಗಾಗಿ ಅವ್ರಿಗೆ ಬಹಳ ಪವಿತ್ರ ಸ್ಥಳ ಅಂತ ಅವ್ರು ಅನ್ಕೊಂಡಾರ. ಅದಕ್ಕಾಗಿ ಡೋಮ್ ಆಫ್ ದಿ ರಾಕ್, ಅಲ್ ಆಕ್ಸಾ ಮಾಸ್ಕ್ಯೂ 2 ಅಲ್ಲೇ ಅದಾವ. ಅದಷ್ಟೇ ಅಲ್ದ, ಮೆಕ್ಕಾ ಮದೀನಾ ನಂತರ ಜೆರುಸಲೆಮ್ ಮುಸ್ಲಿಮರಿಗೆ 3ನೇ ಪವಿತ್ರವಾದಂಥ ಒಂದು ಕ್ಷೇತ್ರ ಅಂತ ಅವರು ಹೇಳ್ತಾರೆ. ಇವೆಲ್ಲ ಕಾರಣಗಳು ಇವ್ರದ್ದು ಬೇರೆ ಕಾರಣ ಇರೋದ್ರಿಂದ ಧಾರ್ಮಿಕವಾಗಿ ಅಲ್ಲೊಂದು ಸಂಘರ್ಷ ಕಾಲಾಂತರಗಳಿಂದ ನಡ್ಕೊಂಡ ಬರಾಕತ್ತೈತಿ. ಯಹೂದಿಗಳು ಹೇಳ್ತಾರ ನಮ್ದು ಮೊದಲನೇ ಟೆಂಪಲ್ ಇಲ್ಲೇ ನಿರ್ಮಾಣ ಆಗೈತಿ, ಇದನ್ನ ಬಿಟ್ರೆ ನಮ್ದು ಎಲ್ಲೂ ನಿರ್ಮಾಣನ ಮಾಡಿಲ್ಲ, ಹಿಂಗಾಗಿ ಇದು ನಮಗೆ ಸಂಬಂಧಪಟ್ಟಿದ್ದು, ಮುಸ್ಲಿಮ್ರು ಇದನ್ನ ವಶಪಡಿಸ್ಕೊಂಡಾರು ಅಂತ ಅವ್ರು ಹೇಳ್ತಾರೆ. ಇಲ್ಲ, ಇದು ನಮ್ಮದೈತಿ, ಯಹೂದಿಗಳು ಬಂದು ಇದನ್ನು ಕಬ್ಜಾ ಮಾಡ್ಕೊಳಕ್ಕೆ ಟ್ರೈ ಮಾಡತ್ತಾರಂತ ಮುಸ್ಲಿಮ್ರು ಹೇಳ್ತಾರೆ. ಈಗ ಜೆರುಸಲೆಮ್ದ ಹಿಸ್ಟ್ರಿ ನೋಡೋಣ. ನಿಜವಾಗ್ಲೂ ಇಲ್ಲಿ ಮೊದಲಿಗೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೈತಿ ಅನ್ನೋದು ನಿಮ್ಗೆ ಸುಳಿವು ಸಿಗ್ತೈತಿ. 1000ನೇ BC ಒಳಗ ಕಿಂಗ್ ಡೇವಿಡ್ ಅನ್ನೋ ಯಹೂದಿ ರಾಜ ಜೆರುಸಲೆಮನ್ನ ಆಳ್ತಾನ. ಯಹೂದಿ ರಾಜ ಜೆರುಸಲೆಮನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾನ. ಕಿಂಗ್ ಡೇವಿಡ್ನ ಮಗನ ಕಿಂಗ್ ಸೊಲೊಮನ್, ಅವನೇ ಮೊದಲನೇ ಟೆಂಪಲ್, ಯಹೂದಿಗಳ ಮೊದಲನೇ ಟೆಂಪಲ್ನ ಕಟ್ತಾನ. ಅದರ ಹೆಸರನ್ನ ಟೆಂಪಲ್ ಮೌಂಟ್. ಯಹೂದಿಗಳ ಮೊದಲನೇ ಪುಣ್ಯಕ್ಷೇತ್ರ ಅಂತಾನೂ ಕರೆಸ್ಕೊಳ್ತೈತಿ, ಹಂಗ ಅವರ ಮೊದಲನೇ ಟೆಂಪಲ್ ಅಂತಾನೂ ಕರೆಸ್ಕೊಳ್ತೈತಿ. ಈಗ ಅದ ಟೆಂಪಲ್ ಮೌಂಟನ ಮುಸ್ಲಿಮ್ರ ಮಾಸ್ಕ್ಯೂ ಆಗಿ ಕನ್ವರ್ಟ್ ಆಗಿ ಮುಸ್ಲಿಮ್ರು ಪೂಜಾ ಸ್ಥಳ ಆಗೈತಿ. ಈ ಕಿಂಗ್ ಸೊಲೊಮನ್ ಕಟ್ಟಿರುವಂತಹ ಮೊದಲನೇ ಯಹೂದಿಗಳ ಟೆಂಪಲ್ನ 586-587ನೇ BC ಒಳಗ ಒಬ್ಬ ರಾಜ ಕೆಡುತ್ತಾನ, ಅಂದ್ರೆ ಸಂಪೂರ್ಣವಾಗಿ ನಾಶ ಮಾಡ್ತಾನ. 516ನೇ BC ಒಳಗ ಯಹೂದಿಗಳಿದನ್ನ ಮತ್ತೊಂದ್ಸಲ ಕಟ್ಟುತ್ತಾರ.
ಅದೇ ಜಾಗದಾಗ ವಾಪಸ್ ಕಟ್ಟಿ ಇದಕ್ಕೆ ಎರಡನೇ ಟೆಂಪಲ್ ಅಂತ ಹೆಸರಿಡ್ತಾರ. ಟೆಂಪಲ್ ಮೌಂಟ್ 2 ಅಂತ ಕರೀತಾರ. ಯಾಕಂದ್ರೆ ಸೋಲೋಮನ್ ಕಟ್ಟಿದ್ದನ್ನ ಯಾರೋ ಒಬ್ಬ ರಾಜ ಬಂದು ಕೆಡವಿದ್ಮೇಲೆ ಇವರು ಎರಡನೇದಾಗಿ ಇದನ್ನ ಕಟ್ಕೋತಾರ. ಯಥಾ ಪ್ರಕಾರ ಅವರು ಪೂಜೆ ಸಲ್ಲಿಸ್ತಿರ್ತಾರ. 330ನೇ BC ಒಳಗ ಅಲೆಕ್ಸಾಂಡರ್ ಇಡೀ ಜಗತ್ನ ಗೆಲ್ತುನು ಅನ್ನೋ ಆಸೆ ಕಟ್ಕೊಂಡು ಬರ್ತಾನ. ಅವನ ಕಣ್ಣ ಜೆರುಸಲಂ ಮೇಲೆ ಬೀಳ್ತೈತಿ. ಆಗ ಜೆರುಸಲಂನಾಗ ಗ್ರೀಕರ ಆಳ್ವಿಕೆ ಚಾಲು ಆಗ್ತೈತಿ. ಅವರ ರಿಲಿಜಿಯನ್ ಬೆಳ್ಕೊಂಡು ಜೆರುಸಲಂ ಎಲ್ಲಾ ಸಂಪೂರ್ಣವಾಗಿ ಗ್ರೀಕ್ಮಯ ಆಗ್ತೈತಿ. ಆದ್ರೆ ಅಲೆಕ್ಸಾಂಡರ್ ಸರ್ವಧರ್ಮವನ್ನ ಪಾಲಿಸೋವಾಗಿದ್ರಿಂದಾಗಿ ಮೌಂಟ್ ಟೆಂಪಲ್ನ ಅವನು ಮುಟ್ಟಂಗಿಲ್ಲ. ಎರಡನೇ ಬಾರಿ ಏನು ಕಟ್ಟಿರ್ತಾರಲ್ಲ ಮೌಂಟ್ ಟೆಂಪಲನ್ನು, ಅದು ನಾವು ಯಾವುದೇ ರೀತಿ ಟಚ್ ಮಾಡಂಗಿಲ್ಲ. ಅವ್ರ ನಂಬಿಕೆಗಳಿಗೆ ಅವ್ನು ಧಕ್ಕೆ ತರಂಗಿಲ್ಲ. ಆದ್ರೆ 70 AD ಒಳಗೆ ಬರೋ ರೋಮನ್ ರಾಜರು ಮೌಂಟ್ ಟೆಂಪಲನ್ನು ಮತ್ತೊಂದು ಸಲ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. 1 to 7th centuryವರೆಗೂ ರೋಮನ್ರ ಕೈಯಾಗ ಜೆರುಸಲಂ ಆಳ್ವಿಕೆ ಒಳಗಿರ್ತೈತಿ. ಅದ ಟೈಮ್ ಒಳಗೆ ನೋಡ್ರಿ 336 AD ಒಳಗೆ ಜೆರುಸಲಂ ಒಳಗ ಒಂದು ಚರ್ಚ್ ನಿರ್ಮಾಣ ಆಗ್ತೈತೆ ಅಂತ ಹೇಳಿದ್ನಲ್ಲ, ರೋಮನ್ ಆಳ್ವಿಕೆ ಸಂದರ್ಭದಾಗ ಇದನ್ನ ನಿರ್ಮಾಣ ಮಾಡ್ತಾರ. 628ನೇ AD ಒಳಗ ಮತ್ತೆ ಜೆರುಸಲೆಂನಾಗ ಯಹೂದಿಗಳು ಬರಾಕ್ ಚಾಲು ಮಾಡ್ತಾರ. ಅವ್ರೇನು ಯುದ್ಧ ಮಾಡಲಿಲ್ಲ, ನಿಧಾನಗತಿ ಒಳಗ ತಮ್ಮದೇ ಆದಂತ ಯಹೂದಿ ದೇಶಕ್ಕೆ ವಾಪಸ್ ಬರಾಕ ಸ್ಟಾರ್ಟ್ ಮಾಡ್ತಾರ. ಆದ್ರ 637ನೇ AD ಒಳಗ ರೋಮನ್ನರು ಜೆರುಸಲೆಂನ ಆಕ್ರಮಣ ಮಾಡ್ತಾರ. ಆಗ ಜೆರುಸಲೆಂ ಒಳಗ ಇಸ್ಲಾಂ ರೂಲ್ ಚಾಲು ಆಗ್ತೈತಿ. ಅವಾಗ ಅಲ್ಲಿ ಮೌಂಟ್ ಟೆಂಪಲ್ ಆಪೋಸಿಟ್ ಅಲ್ ಅಕ್ಸಾ ಮಾಸ್ಕ್ಯೂ ರೆಡಿಯಾಗಿ ಬಿಲ್ಡ್ ಆಗ್ತೈತಿ. ಅದನ್ನ ಹೊಸದಾಗಿ ಅರಬ್ಬರ ನಿರ್ಮಾಣ ಮಾಡ್ಕೊಂತಾರ. ಹಿಂಗಾಗಿ ಇಲ್ಲಿ ತನಕ ಯಾವುದೇ ಒಬ್ಬ ಯಹೂದಿಗಳನ್ನು ಕೂಡ ಅಲ್ ಅಕ್ಸಾ ಮಾಸ್ಕ್ಯೂ ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳಂಗಿಲ್ಲ. ಬಿಕಾಸ್ ಅದನ್ನ ಅರಬ್ಬರು ಆ ಜೆರುಸಲೆಮನ್ನ ಆಕ್ರಮಣ ಮಾಡ್ಕೊಂಡ ಮೇಲೆ ಕಟ್ಕೊಂಡಿರ್ತಾರ. ಹಿಂಗಾಗಿ ಅದಕ್ಕೂ ಯಹೂದಿಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಆದ್ರೆ ಮೌಂಟ್ ಟೆಂಪಲ್ ಮೇಲೆ ಏನು ಮುಸ್ಲಿಮರು ಡೋಮ್ ಆಫ್ ದಿ ರಾಕ್ ಮಾಸ್ಕ್ಯೂನ ನಿರ್ಮಾಣ ಮಾಡ್ಕೊಂಡಾರಲ್ಲ, ಅದ್ರ ಕೆಳಗ ನಮ್ದು ಮೌಂಟ್ ಟೆಂಪಲ್ ಐತಿ ಅಂತ ಯಹೂದಿಗಳು ಇವತ್ತಿನ ತನಕನೂ ಹೇಳ್ತಾರ. 691ನೇ AD ಒಳಗ ಮೌಂಟ್ ಟೆಂಪಲ್ ಏನಿತ್ತಲ್ಲ ಅದ್ರ ಮೇಲೆ ಅರಬ್ರು ಡೋಮ್ ಆಫ್ ದಿ ರಾಕ್ ಮಾಸ್ಕ್ಯೂನ ಕಟ್ಕೊಂತಾರ. ಅವ್ರು ಹಂಗೆ ಕಟ್ಕೊಂಡ ಮೇಲೆ ಆ ಒಂದು ಸ್ಥಳ ಮುಸ್ಲಿಮರಿಗೆ ಸಂಬಂಧಪಟ್ಟಿದಾಗ ಹೋಗ್ಬಿಡ್ತೈತಿ. ಅದ್ರ ಕೆಳಗಿರೋ ಮೌಂಟ್ ಟೆಂಪಲ್ ಯಹೂದಿಗಳದಾಗಿದ್ರು ಕಣ್ಣಿಗೆ ಅದು ಕಾಣಿಸೋದ್ರಿಂದಾಗಿ ಅದು ಮುಸ್ಲಿಮರ ವಶ ಆಗೋತು. 1920 ಒಳಗ ಆ ಒಂದು ಮಾಸ್ಕ್ಯೂಗ ಗೋಲ್ಡನ್ ಕಲರ್ನ ಪೇಂಟ್ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಯಹೂದಿಗಳು ಜೆರುಸಲೆಂನೊಳಗ ಬೆರಳೆಣಿಕೆ ಜನ ಅಷ್ಟ ಉಳಿದು ಬಿಟ್ಟಿದ್ರು. ಆದ್ರೆ ಕ್ರಿಶ್ಚಿಯನ್ರ ಸಂಖ್ಯೆ ಹೆಚ್ಚಿತ್ತು. ಯಾಕಂದ್ರೆ ರೋಮನ್ನರ ನಂತರನ ಅರಬ್ರು ಜೆರುಸಲೆಂಗೆ ಬರ್ತಾರ. ಹಿಂಗಾಗಿ ಅವರಿಬ್ಬರ ನಡಬರ್ಕ ಸಂಘರ್ಷ ಚಾಲೂನ ಇತ್ತು. ಕ್ರಿಶ್ಚಿಯನ್ರ ತಲೆಯಾಗಿದ್ದು ಒಂದೇ ಏನಂದ್ರೆ ಮುಸ್ಲಿಮ್ರ ಆಡಳಿತ ಹೆಚ್ಚಾದ್ರೆ ಅವ್ರ ಚರ್ಚು ಉಳಿಯಂಗಿಲ್ಲ, ಅವ್ರ ಅಸ್ತಿತ್ವನೂ ಅಲ್ಲಿ ಉಳಿಯಂಗಿಲ್ಲ ಅನ್ನೋ ಕಾರಣಕ್ಕಾಗಿ ನಿರಂತರವಾಗಿ ಸಂಘರ್ಷ ಚಾಲೂ ಇತ್ತು. ಬಟ್ 11ನೇ ಶತಮಾನದಾಗ ಮುಸ್ಲಿಮರು ಕ್ರಿಶ್ಚಿಯನ್ ದೇಶಗಳನ್ನ ಒಂದೊಂದಾಗೆ ವಶಪಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಕ್ಸಾಂಪಲ್ ಸಿರಿಯಾ, ಪ್ಯಾಲೆಸ್ಟೀನ್ ಹಿಂಗೆ ಭಾಳ ದೇಶಗಳನ್ನ ತಮ್ಮ ವಶಪಡಿಸ್ಕೊಂಡ್ರು. ತಮ್ಮ ಅಸ್ತಿತ್ವವನ್ನು ಅಲ್ಲಿ ಗಳಿಸ್ಕೊಂಡ್ರು. ಇದಾದ್ಮೇಲೆ ಆಟೋಮನ್ಸ್ ಜೆರುಸಲೆಂಗೆ ಬರ್ತಾರೆ. ಅಲ್ಲಿ ಕ್ರಿಶ್ಚಿಯನ್ರು ಇದ್ರು, ಹಂಗೆ ಅರಬ್ರು ಇದ್ರು, ಅದ್ರ ಜೋಡಿ ಆಟೋಮನ್ಸು ಬರ್ತಾರೆ. ಆಟೋಮನ್ಸ್ ಬಂದ ಮೇಲೆ ಜೆರುಸಲೆಂ ಒಳಗೆ ಒಂದು ರೀತಿ ಶಾಂತಿ ನೆಲೆಸ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಯಾಕಂದ್ರೆ ಕ್ರಿಶ್ಚಿಯನ್ರು ಅರಬ್ರು ಜಗಳ ಹೆಂಗಿತ್ತು ಅಂದ್ರೆ ಒಂದು ದಿನ ಶಾಂತಿಯಿಂದ ಜೆರುಸಲೆಂ ಇರಲಿಲ್ಲ. ಆದರೆ ಆಟೋಮನ್ಸು ಎಲ್ಲ ಧರ್ಮದವ್ರಿಗೆ ಸ್ವಾತಂತ್ರ್ಯ ಕೊಟ್ಟು ಎಲ್ಲರೂ ಬೇಕಾದಂಗೆ ಪೂಜಾ ಕಾರ್ಯಗಳನ್ನ ಮಾಡ್ಬೋದು, ಹೆಂಗೆ ಬೇಕು ಹಂಗಿರ್ಬೋದು ಅಂತ ಹೇಳಿದ ಮೇಲೆ ಅಲ್ಲಿ ಒಂದು ರೀತಿ ಶಾಂತಿ ಸ್ಥಾಪನೆ ಆಯಿತು ಅಂತಾರ. 1852ರಾಗ ಯಹೂದಿಗಳು ತಮ್ಮದೇ ಆದ ಯಹೂದಿ ದೇಶಕ್ಕೆ ನಿಧಾನವಾಗಿ ವಲಸೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾರ. ಮುಂದುವರೆದು ವರ್ಲ್ಡ್ ವಾರ್ 1 ಒಳಗ ಆಟೋಮನ್ ಅವರ ರಾಜಾಡಳಿತ ಮುಗಿದು ಹೋಗೈತಿ. ಅವರು ಸಂಪೂರ್ಣವಾಗಿ ನಾಶ ಹೊಂತಾರ. ಆಟೋಮನ್ಸ್ರು ಮತ್ತೆ ಹೋದ್ಮೇಲೆ ಈಗ ಮತ್ತೆ ಸಂಘರ್ಷಗಳು ಹೆಚ್ಚಾಗ್ತಾವ. ಬ್ರಿಟಿಷರು ಅದನ್ನ ಬಗ್ಗೆ ಹರಿಸ್ಬೋದು ಅಂತ ಹೇಳಿ ಬ್ರಿಟಿಷ್ ಆಡಳಿತ ಸ್ಟಾರ್ಟ್ ಮಾಡ್ತಾರ. ಅಷ್ಟೊತ್ತಿಗಾಗಲೇ ಪ್ಯಾಲೆಸ್ಟೀನ್ ಸಣ್ಣಂಗೆ ಹತ್ತಿ ಉರಿಯಾಕತ್ತಿತ್ತು. ಬ್ರಿಟಿಷರ ಆಡಳಿತದಿಂದ ತಣ್ಣಗಾಕೈತಿ ಅನ್ನೋ ನಿರೀಕ್ಷೆ ಮೇಲೆ ಬ್ರಿಟಿಷರು ಅದನ್ನ ಆಡಳಿತ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರ. 1922ರಿಂದ 1948 ತನಕ ಯಹೂದಿಗಳು ನಿಧಾನವಾಗಿ ವಲಸೆ ಬರ್ತಿರ್ತಾರಲ್ಲ ಜೆರುಸಲೆಂಗೆ, ಅಷ್ಟೊತ್ತಿಗಾಗಲೇ ಅವರ ಸಂಖ್ಯೆ ಹೆಚ್ಚಾಗಿರ್ತೈತಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅರಬ್ರನ್ನ ಮತ್ತು ಕ್ರಿಶ್ಚಿಯನ್ರನ್ನ ಒಂದು ಕಡೆ ಸೇರಿಸಿದ್ರ ಯಹೂದಿಗಳ ಜನಸಂಖ್ಯೆ ಅವರು ಡಬಲ್ ಆಗಿರ್ತೈತಿ. ಆವಾಗ ಮತ್ತೊಂದ್ಸಲ ಇಸ್ರೇಲ್ ಉಗಮ ಆಗ್ತೈತಿ. ಯಹೂದಿಗಳ ರಾಷ್ಟ್ರ ಇಸ್ರೇಲ್ ಜನ್ಮ ತಾಳ್ತೈತಿ. 29 ನವೆಂಬರ್ 1947ರಾಗ ಇಸ್ರೇಲ್ ಆಫಿಷಿಯಲ್ ಆಗಿ ಒಂದು ದೇಶ ಅಂತ ಗುರುತಿಸ್ಕೊಳ್ತೈತಿ. ಆದರೂ ಅಲ್ಲಿ ಅರಬ್ಬರು ಮತ್ತು ಯಹೂದಿಗಳ ಮಧ್ಯೆ ಮತ್ತೆ ಒಂದು ಸ್ವಲ್ಪ ಜಗಳ ಆಗಾಕತ್ತಾನ. ಅರಬ್ಬರಿಗೆ ಅಂತ ಹೇಳಿ ಪ್ಯಾಲೆಸ್ಟೀನ್ನ ಕೊಡ್ತಾರ, ಯಹೂದಿಗಳಿಗೆ ಅಂತ ಇಸ್ರೇಲ್ ಮಾಡಿಕೊಡ್ತಾರ.
ಇವೆರಡೂ ಹಂಚಿಕೊಟ್ಟ ಮೇಲೆ ಜೆರುಸಲೆಮ್ಗೋಸ್ಕರ ಮತ್ತೆ ಜಗಳ ಚಾಲು ಆಗ್ತೈತಿ. ಏನು ಮಾಡೋದು ಅಂತ ಯೋಚನೆ ಮಾಡಿ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಪ್ಪ ಅಂತಂದ್ರೆ ಜೆರುಸಲೆಮ್ ಒಳಗೆ ಎರಡೂ ಧರ್ಮದವ್ರ ಗುರುತಿರೋದ್ರಿಂದಾಗಿ ಎರಡೂ ಮಾಸ್ಕಿ ಒಳಗೆ ಮುಸ್ಲಿಮ್ರ ಪ್ರಾರ್ಥನೆ ಸಲ್ಲಿಸ್ಲಿ, ಇನ್ನೊಂದು ವಾಲ್ ಐತಲ್ಲ ಅಲ್ಲಿ ಯಹೂದಿಗಳ ಪ್ರಾರ್ಥನೆ ಸಲ್ಲಿಸ್ಲಿ ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಜೆರುಸಲೆಮ್ ಸಂಪೂರ್ಣವಾಗಿ ಇಸ್ರೇಲ್ ಕೈಯಾಗಿರೋದ್ರಿಂದಾಗಿ ಬರೀ ಆ ಮಾಸ್ಕಿಗೆ ಸಂಬಂಧಪಟ್ಟಂಗಷ್ಟೇ ಮುಸ್ಲಿಮ್ರು ತಮ್ಮ ಆಡಳಿತವನ್ನು ನಡೆಸ್ಕೊಬೇಕು. ಅಂದ್ರೆ ಬರೀ ಮಾಸ್ಕಿಗೆ ಸಂಬಂಧಪಟ್ಟಿದ್ದು ಏನಿರುತ್ತೋ ಅದನ್ನಷ್ಟೇ ನೋಡ್ಕೊಬೇಕು. ಜೆರುಸಲೆಮ್ ತಕರಾರಿಗೆ ಬರೋ ಹಂಗಿಲ್ಲ. ಯಾಕಂದ್ರೆ ಇಸ್ರೇಲ್ ಅದನ್ನು ಯಾವುದೋ ಕಾಲದಾಗ ವಶಪಡಿಸ್ಕೊಂಡಿತ್ತು. 2017ರಾಗ USA ಇಸ್ರೇಲ್ ರಾಜಧಾನಿ ಜೆರುಸಲೆಮ್ ಅಂತ ಘೋಷಣೆ ಮಾಡ್ತೈತಿ. ಆವಾಗ ಅರಬ್ ಕಂಟ್ರೀಸ್ಗೆಲ್ಲರಿಗೆ ಒಂದು ರೀತಿ ಅಸಮಾಧಾನ ಉಂಟಾಗ್ತೈತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಇಸ್ರೇಲ್ ಅದನ್ನು ವಶಪಡಿಸ್ಕೊಂಡಿದ್ರಿಂದಾಗಿ ಅದರ ರಾಜಧಾನಿ ಅಂತ ಹೇಳಿ ಅದು ಕರ್ಕೊಬೋದಾಗಿತ್ತು. ಯಹೂದಿಗಳ ಕೈ ತಪ್ಪಿದ ಜೆರುಸಲೆಮ್ ನಿಧಾನವಾಗಿ ಇಸ್ರೇಲ್ ಸ್ಥಾಪನೆಯಾಗಿ ಮತ್ತೆ ಯಹೂದಿಗಳ ಕೈ ಸೇರಿತು. ಆದ್ರೆ ಅನ್ಫಾರ್ಚುನೇಟ್ಲಿ ಅವ್ರನ್ನ ಮಾಸ್ಕ್ಯೂ ನಿರ್ಮಾಣ ಮಾಡ್ಕೊಂಡಿದ್ರಿಂದಾಗಿ ಬರೀ ಒಂದು ವಾಲ್ ಮುಂದೆ ಕುಂತು ಇವರು ಪೂಜೆ ಮಾಡುವಂಥ ಪರಿಸ್ಥಿತಿ ಐತಿ. ಯಹೂದಿಗಳು ಹೇಳ್ತಾರ ಮೌಂಟ್ ಟೆಂಪಲ್ ಏನೈತಲ್ಲ ಆ ಮಾಸ್ಕ್ಯೂ ಕೆಳಗೈತಿ, ಸೊ ನಮಗೆ ಅಲ್ಲಿ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಾರ. ಅವ್ರದ್ದು ಒಂದೇ ಒಂದು ಕೂಗು ಏನಂದ್ರೆ ಅದು ನಮ್ಮ ಸ್ಥಳ ಅನ್ನೋದು. ಆದ್ರೆ ಮುಸ್ಲಿಮ್ರು ಹೇಳ್ತಾರ ಜೆರುಸಲೆಮ್ ಸಂಪೂರ್ಣ ನಮ್ದೈತಿ, ಯಹೂದಿಗಳು ಅದನ್ನ ಬಿಟ್ಟು ಹೋಗಬೇಕು ಅನ್ನೋದು. ಹಂಗ ನಡ್ಕೋತಿ ಹೆಂಗೋ ನಡೆದೈತಿ. ಒಂದಿಲ್ದ ಒಂದು ಸಂಘರ್ಷ, ಒಂದಿಲ್ದ ಒಂದು ಜಗಳ, ಯುದ್ಧ ನಡೆಯಕತ್ತವ. 1000ನೇ AD ಒಳಗೆ ಹತ್ತಿದ ಬೆಂಕಿ 2025 ಬಂದರೂ ನಿಲ್ಲುವಲ್ತು. ಮುಂದಿನ ದಿನದಾಗ ಈ ಒಂದು ಸಂಘರ್ಷ ಯಾವ ರೀತಿ ಕನ್ವರ್ಟ್ ಆಗಿ ಜೆರುಸಲೆಮ್ ಅನ್ನೋ ಪುಣ್ಯಕ್ಷೇತ್ರ ಯಾವ ಧರ್ಮದವ್ರಿಗೆ ಸೇರುತ್ತೋ ಗೊತ್ತಿಲ್ಲ, ಅಥವಾ ಇದೇ ರೀತಿ ಒಪ್ಪಂದದಂಗ ನಡ್ಕೊಂಡು ಹೋಗ್ತೈತೋ ಗೊತ್ತಿಲ್ಲ. ಎಲ್ಲದಕ್ಕೂ ಕಾಲನ ಉತ್ತರ ಕೊಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.